ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. Promoting speedier and more accessible justice. I feel truly honored that this and to take stock of the judicial. I request the office bearer. It is obvious that either we have to do things differently or do different things to address this pendency. Mediation has a distinct advantage, and the advantage of mediation is that it brings closure. In any other adjudicatory process, there is a person, a litigant who prevails and one who does not. But in mediation, there is no such person who prevails and a person who does not. It effectively actively used. If we continue to encourage mediation, guide citizens towards collaborative solutions and foster trust in the ADR process, this center will become a cornerstone of justice delivery in this district. May this building become a place where difficult conversations lead to healing, where disagreements transform into resolutions. With the introduction of the Legal Services Authority Act, we saw the revival of ancient mediation process in the new form called Lok Adalats. In India, mediation has been formalized through various legal provisions. The Code of Civil Procedure 1908, Section 89 to be more precise, mandates courts to refer suitable cases to ADR mechanisms, including mediation to reduce the judicial backlog. ಸೃಜನಶೀಲತೆ ಮತ್ತು ಕಂಡೀಷನ್ ಅಪ್ಲೈ ಆಗ್ತಾ ಇದೆ. ಮೇಡಮ್ ಅವ್ರು ಹೇಳಿದ್ದಾರೆ 7 ನಿಮಿಷ ಆಡಳಿತದಲ್ಲಿ ಯಾರು ಇರೋದಿಲ್ಲ, ಯಾವಾಗಲೂ ಹೇಳಿ Chikballapur district and Kolar districts are coming together to participate in this event. This event is designed to showcase their talents and their inherent capabilities before all. Not only this kind of activities will definitely reduce the stress in the workforce and increase the harmony. ಅಷ್ಟೇ ಅಲ್ಲ, ಇಂತಹ ಕಾರ್ಯಕ್ರಮಗಳನ್ನು ಪ್ರತಿ ಇಲಾಖೆಯಲ್ಲೂ ಪ್ರತಿ ಕಡೆಯಲ್ಲೂ ಮಾಡಿದ್ರೆ ನಾವು ತುಂಬ ಒಂದು ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಮಗೆ. ಆದ್ದರಿಂದ ಎಲ್ಲ ಕಡೆಯೂ ಸಾಂಸ್ಕೃತಿಕ ಇವಾಗ ಪಾಠ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಖ್ಯ.
ಡಾಗ್ಸ್ ಟ್ರೈನರ್ಸು ನಾವು ಟ್ರೈನ್ ಮಾಡಿದ್ದೀವಿ. ಈಗ ಸಕ್ಸಸ್ಫುಲಿ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿ ಕ್ರೈಮ್ ಡಿಟೆಕ್ಷನ್, ವೈಲ್ಡ್ ಲೈಫ್ ಕ್ರೈಮ್ ಡಿಟೆಕ್ಷನ್ ಅಂತೀವಿ, ಆ ಕಾರ್ಯಕ್ಕೆ ಈಗ ಸಂಬಂಧಪಟ್ಟ ಟೈಗರ್ ರಿಸರ್ವ್ಸ್ ಈಗ ನಾಯಿಗಳು ವಾಪಸ್ ಹೋಗ್ತಾ ಇದೆ. ಈಗ ಈ 1 ವರ್ಷದಲ್ಲಿ ನಮ್ಮ ಸ್ನಿಫರ್ ಡಾಗ್ಸ್ಗೆ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಡಿಟೆಕ್ಟ್ ಮಾಡೋದು ಮತ್ತು ಟ್ರ್ಯಾಕಿಂಗ್ ಬಗ್ಗೆ ಟ್ರೈನಿಂಗ್ ಆಗಿದೆ. ವೈಲ್ಡ್ ಲೈಫ್ ಆರ್ಟಿಕಲ್ ಡಿಟೆಕ್ಷನ್ ಅಂದರೆ ವೈಲ್ಡ್ ಲೈಫ್ ಮಾಂಸ ಇರ್ಬೋದು, ಚರ್ಮ ಇರ್ಬೋದು, ಕೊಂಬು ಇರ್ಬೋದು, ಎಲಿಫೆಂಟ್ ಟಸ್ಕ್, ಆ ಥರ ಸ್ಟಫನ್ನು ಅದನ್ನು ಸ್ಮೆಲ್ ಮಾಡಿ ಡಿಟೆಕ್ಟ್ ಮಾಡೋದಕ್ಕೆ ಟ್ರೈನಿಂಗ್ ಆಗಿದೆ. ಅದರ ಜೊತೆ ಏನಾದರೂ ಕ್ರೈಮ್ ಆದ ಸಂದರ್ಭದಲ್ಲಿ ಸ್ಪಾಟಿಂದ ಹ್ಯೂಮನ್ ಡಿಟೆಕ್ಷನ್, ಅಂದರೆ ಕ್ರೈಮ್ ಮಾಡಿದವರು ಯಾರು, ಎಲ್ಲಿ ಏನಾದರೂ ಒಂದು ಚಪ್ಪಲಿ ಅಥವಾ ಕರ್ಚೀಫು, ಬಟ್ಟೆ ಮಿಸ್ ಆಗಿದರೆ, ಅಥವಾ ಈವನ್ ಫ್ರಮ್ ಸ್ವೆಟ್ ಸ್ಮೆಲ್, ಫುಟ್ ಪ್ರಿಂಟ್ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಕ್ರೈಮ್ ಮಾಡಿದವರನ್ನು ಡಿಟೆಕ್ಟ್ ಮಾಡುವ ಉದ್ದೇಶದಲ್ಲಿ ಅದಕ್ಕೆ ಟ್ರೈನಿಂಗ್ ಆಗಿದೆ. ಈ ಟ್ರೈನಿಂಗ್ ಆಗಿರೋ ಡಾಗ್ಸು ಈಗ 5 ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿ ಹೋಗಿ ಅವರ ಸಂಬಂಧಪಟ್ಟ ಟೈಗರ್ ರಿಸರ್ವಲ್ಲಿ ಇದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಯಾರು ಅನ್ನೋದನ್ನು ಒಂದು ಹುಡುಕಿ ಕೊಡಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತವೆ. ಇವು ನಾಳೆ ನಮ್ಮ ಕೋರ್ಟಲ್ಲಿ ಇದು ಒಂದು ಕೊರಾಬರೇಟಿವ್ ಎವಿಡೆನ್ಸ್ ಆಗ್ತದೆ. ಈಗ ಬೇರೆ ಎಲ್ಲ ಏನೋ ಸಾಕ್ಷಿ ಇದ್ರೂ ಈ ಶ್ವಾನದಳದಿಂದ ಇದು ಸಿಕ್ಕಿದ್ದು ಆ ಸಾಕ್ಷಿಯನ್ನು ಇನ್ನೂ ಉತ್ತಮ ಬಲಪಡಿಸ್ತದೆ. ಈ ರೀತಿಯಿಂದ ನಮಗೆ ಈ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಅರಣ್ಯ ಅಪರಾಧ ಆದರೆ ಈ ಶ್ವಾನದಳದಿಂದ ನಾವು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಅತ್ಯುತ್ತಮವಾಗಿ ಬೆಳೆಸಿ ನಾವು ಈ ಅಪರಾಧಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬಳಸಬೇಕು. 3 ಭಾಗಗಳನ್ನು ಕತ್ತರಿಸಿದ ಸಂದರ್ಭದಲ್ಲಿ ನಮಗೆ ಒಂದು ವ್ಯಕ್ತಿಯ ಚಪ್ಪಲಿ ಸ್ಥಳದಲ್ಲಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ನಾವು ಶ್ವಾನದಳವನ್ನು, ನಮ್ಮ ಬಂಡೀಪುರದ ಶ್ವಾನದಳವನ್ನು ಕಳಿಸಿದ್ವಿ. ಹಾಗೆಯೇ ಜಿಲ್ಲಾ ಪೊಲೀಸ್ ಶ್ವಾನದಳವನ್ನು ಕಳಿಸಿದ್ವಿ. 2 ಶ್ವಾನದಳಗಳ ಉಪಯೋಗ ಮಾಡಿ ನಮ್ಮ ಆ್ಯಕ್ಚುಲಿ ಫೀಲ್ಡಲ್ಲಿ ಯೂಸ್ ಮಾಡಿದ್ದು ನಮ್ಮ ಬಂಡೀಪುರ ಶ್ವಾನದಳ. ಅದನ್ನು ಹುಡುಕಿ ಅಪರಾಧಿಯ ಮನೆಗೆ ಅದು ನಮ್ಮನ್ನು ಕರ್ಕೊಂಡು ಹೋಗಿ ಬಿಡ್ತು. ಸೊ ಹಂಗಾಗಿ ನಾವು ಅಪರಾಧಿಯನ್ನು ತಕ್ಷಣ ಅವನನ್ನು ಹಿಡಿಲಿಕ್ಕೆ ಮತ್ತು ಅವನಿಗೆ ಇವನೇ ಅಪರಾಧಿ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಬೆಲ್ಜಿಯಂ ಶೆಫರ್ಡ್ ಅಂತ ಇದನ್ನು ನಮ್ಮ ಅರಣ್ಯ ಸಚಿವರಿಂದ ಹಿಡಿದು ನಮ್ಮ ಮೇಲಧಿಕಾರಿಗಳು CW LW ಅವರವರು ಮತ್ತು ಎಲ್ಲ ಅಧಿಕಾರಿಗಳು ಶ್ರಮಪಟ್ಟು ಆ ನಾಯಿಗಳನ್ನ ತಂದು, ಮತ್ತು ಪ್ರಾಜೆಕ್ಟ್ ಟೈಗರ್ CF ಸಾಹೇಬರು ಕೂಡ ಶ್ರಮಪಟ್ಟು ನಾಯಿಗಳನ್ನ ತಂದು ಅದನ್ನ ಟ್ರೈನಿಂಗ್ ಮಾಡಿದ್ದಾರೆ. ಈಗ ಅದನ್ನು ಕಾಲಕ್ರಮಕ್ಕೆ ನಮ್ಮ ಟೈಗರ್ ರಿಸರ್ವ್ಗಳಿಗೆ ಸರಬರಾಜು ಮಾಡಿ ಅಲ್ಲಿಂದ ಉತ್ತಮವಾದಂಥ ಕೆಲಸ, ಅಂದರೆ ಎಲ್ಲಿ ಭೇಟಿಯಾಗಿದೆ, ಎಲ್ಲಿ ಮಾನವನ ಎಂಟ್ರಿ ಆಗಿದೆ ಕಾಡಿಗೆ, ಎಲ್ಲಿ ಇನ್ನಿತರ ನಮ್ಮ ಅರಣ್ಯ ಅಪರಾಧಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಉಪಯೋಗಿಸ್ತೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.